ಇಲ್ಲಿ ನೀವು ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಹಮೇಶ ಯಾವಾಗ ಕೂಡ ಜಮ್ಮು ಮತ್ತು ಕಾಶ್ಮೀರ ಸ್ಟೇಷನ್ನಲ್ಲಿ RPF ಮತ್ತು ಪೊಲೀಸರು ಯಾವಾಗಲೂ ಖಾಯಮಾಗಿ ಸ್ಟೇಷನ್ನಲ್ಲಿ ಕೂಡ ಇರ್ತಾರೆ, ಸ್ಟೇಷನ್ ಹೊರಗಡೆ ಕೂಡ ಇರ್ತಾರೆ. ಯಾರಿಗೆ ಕೂಡ ಸ್ಟೇಷನ್ನಲ್ಲಿ ಹೋಗ್ಬೇಕಾದ್ರೆ ಹೈ ಸೆಕ್ಯೂರಿಟಿಲಿಂದ ಚೆಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ಇನ್ನೊಂದು ಇಲ್ಲಿ ವಿಷಯ ಹೇಳೋದೇನಂತಂದರೆ, ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ತಾವು ಬಂದ ಮೇಲೆ ಇಲ್ಲಿ ನಮ್ಮ ಸಿಮ್ ವರ್ಕ್ ಮಾಡೋದಿಲ್ಲ. ಇಲ್ಲಿ ಬಂದ ಮೇಲೆ ತಾವು ಒಂದು ಹೊಸ ಸಿಮ್ಮನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದು ಕೂಡ ಇಲ್ಲೇ ನೋಡ್ತಾ ಇದ್ದೀರಿ, ಇದು ಸಿಮ್ ಆ್ಯಂಡ್ ಮೊಬೈಲ್ ಆಕ್ಸೆಸರೀಸ್ ಶಾಪ್ ಅಂತ. ಇಲ್ಲಿ ಬಂದ ಮೇಲೆ ತಾವು ಜಮ್ಮು ಕಾಶ್ಮೀರಕ್ಕೆ ಯಾವಾಗ ಎಂಟ್ರಿ ಆಗ್ತದೆ, ಸ್ಟೇಷನ್ ಹೊರಗಡೆ ಬಂದ ಮೇಲೆ ಇಲ್ಲಿ ನಮ್ಮ ಫೋನು ಟೋಟಲಿ ಬಂದಾಗುತ್ತೆ. ಇಲ್ಲಿ ಹೊಸ ಸಿಮ್ಮನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ 550 ರೂಪಾಯಿ ಇರುತ್ತೆ. ಇಲ್ಲಿ ನಿಮ್ಗೆ 550 ರೂಪಾಯಿ ಕೊಟ್ಟ ಮೇಲೆ ನಿಮಗೆ 1 ಮಂತ್ ಅನ್ಲಿಮಿಟೆಡ್ ಟಾಕ್ ಟೈಮ್, ಅನ್ಲಿಮಿಟೆಡ್ ನೆಟ್ ಇರ್ತಕ್ಕಂಥದ್ದು ಇಲ್ಲಿ ಆ್ಯಕ್ಟಿವೇಟ್ ಮಾಡಿ ಕೊಡ್ತಾರೆ. ನಮ್ಮ ID ಕಾರ್ಡ್ ಕೊಡಬೇಕು ಅವರಿಗೆ, ಕೊಟ್ಟರೆ ಅವ್ರು. ಇದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ. ಇದು ರೈಲ್ವೆ ಸ್ಟೇಷನು. ರೈಲ್ವೆ ಸ್ಟೇಷನ್ಲಿಂದ ಹೊರಗಡೆ ಬಂದ ಮೇಲೆ ಕಾಣ್ತಕ್ಕಂಥ ವ್ಯೂ. ಇಲ್ಲೆಲ್ಲ ಹೋಟೆಲ್ಸು. ಇದು ಮೇನ್ ಸರ್ಕಲ್, ಸ್ಟೇಷನ್ ಎದುರಿನ ಸರ್ಕಲ್ಲು. ಇದು ಸ್ಟೇಷನು. ಇದು ತೋರಿಸ್ತೀನಿ, ನಾನು ಒಳಗಡೆ ಹೋಗಿ ಸ್ಟೇಷನ್ ಕೂಡ ತೋರಿಸ್ತೀನಿ. ಇದು ಒಂದು ಮಾರ್ಗ, ಇದು ಬೇರೆ ಕಡೆ ಹೋಗ್ತಕ್ಕಂಥ ಮಾರ್ಗ. ಇಲ್ಲಿಂದ ಮೇಲೆ ತಮಗೆ ಅಲ್ಲಿ ಗುಡ್ಡದಲ್ಲಿ ಲೈಟ್ ಕಾಣ್ತಾ ಇದೆ, ಅದೇ ಮಾತಾ ವೈಷ್ಣವಿ ದೇವಸ್ಥಾನ. ಇದು ರೈಲ್ವೆ ಸ್ಟೇಷನ್ ಕ್ಯಾಂಪಸ್ಸು. ನಾನು ಸುಮ್ಮನೆ ತಿರುಗಾಡಿಕೊಂಡು ಒಬ್ಬನೇ ನಮ್ಮ ಲಾಜ್ನಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದೇನೆ. ಇದು ನಾವು ಇರ್ತಕ್ಕಂಥ ರೂಮ್ನಿಂದ 1.5-2 ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಈ ರೈಲ್ವೆ ಸ್ಟೇಷನು. ಎಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನು. ಇಲ್ಲೆಲ್ಲ ಕೂಡ ಫೋಟೋ ತೆಗುತ್ತಾರೆ, ಶೂಟಿಂಗ್ ಮಾಡ್ಕೊಳ್ತಾರೆ. हाँ जी.